ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಕ್ಷೇತ್ರದ ಕೊಟ್ಟೂರು ಹೊಸ ತಾಲೂಕು ವ್ಯಾಪ್ತಿಗೆ ಬರುವ ಹನುಮನಹಳ್ಳಿ ಗ್ರಾಮದಿಂದ ಕೊಟ್ಟೂರಿನವರೆಗೆ ರಸ್ತೆ ಪ್ಯಾಚ್ ವರ್ಕ್ ಕಳಪೆ ಕಾಮಗಾರಿ ನಡೆದಿದೆ. ಇದರ ಬಗ್ಗೆ ಸಾರ್ವಜನಿಕರು ಪಿಡಬ್ಲ್ಯೂಡಿ ಅಧಿಕಾರಿ ವೆಂಕಟರಮಣರವರಿಗೆ ಸಾರ್ವಜನಿಕರು ಫೋನ್ ಕರೆಯ ಮೂಲಕ ಸಾರ್ವಜನಿಕರು ತಿಳಿಸಿದರೆ, ಆ ಭಾಗಕ್ಕೆ ಸಂಬಂಧಿಸಿದ ನಾಗೇಶ್ ಇಂಜಿನಿಯರ್ ಅವರು ಮತ್ತು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರ ಅಧಿಕಾರಿ ವೆಂಕಟರಮಣ ಕ್ಯಾರೆ ಅನ್ನುತ್ತಿಲ್ಲವಂತೆ. ನೀವು ದುಡ್ಡಿಗಾಗಿ ಹೀಗೆಲ್ಲ ಮಾಡುತ್ತಿರುವಿರಂತೆ, ಅಲ್ಲಿನ ಜನಗಳೇ ಸರಿಯಿಲ್ಲ ಎಂದು ನನಗೆ ನಾಗೇಶ್ರವರು ಹೇಳಿದರು ಎಂದು ಅಲ್ಲಿನ ಗುತ್ತಿಗೆದಾರರಾದ ಕುಮಾರ್ ನಾಯ್ಕರವರು ಹೇಳಿರುವರಂತೆ. ಇದಕ್ಕೆ ಅವರು ಏನು ತೋಚದೆ ಮಾಧ್ಯಮದವರ ಮುಂದೆ ತಿಳಿಸಿದರು. ನಾಗೇಶ್ ಇಂಜಿನಿಯರ್ ಅವರು ಅದು ಯಾವ ಗಳಿಗೆಯಲ್ಲಿ ಪಿಡಬ್ಲ್ಯೂಡಿಗೆ ಕಾಲಿಟ್ಟರೋ ಅಲ್ಲಿಂದ ಶನಿ ವಕ್ರದೃಷ್ಟಿ ಇವರ ಮೇಲೆ ಬಿದ್ದಿದೆ ಎಂದರೆ ತಪ್ಪಾಗಲಾರದು. ಇವರು ಸುಮ್ಮನೆ ಇವರ ಮಾತಿನ ಶೈಲಿಯಿಂದ ದಾರಿಯಲ್ಲಿ ಹೋಗುವ ಧೂಳನ್ನು ಮೈಮೇಲೆ ಹಾಕಿಕೊಳ್ಳುವ ಹಾಗೆ ಸುಮ್ಮನೆ ಮೈಯೆಲ್ಲ ಪರಚಿಕೊಂಡವರಂತೆ ಎಲ್ಲ ಸಮಸ್ಯೆಗಳನ್ನು ಅವರೇ ಸೃಷ್ಟಿ ಮಾಡಿಕೊಳ್ಳುವರಂತೆ. ಆ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಇವರು ಕೆಲವು ಬುಡುಬುಡಿಕೆ ಮಾತುಗಳನ್ನು ಮಾತನಾಡುತ್ತಾ ಜನರನ್ನು ಮರಳು ಮಾಡುವಂತೆ ಈ ಆಸಾಮಿ. ಸಾರ್ವಜನಿಕರು ಏನೇ ಕೇಳಿದರೂ ದುಡ್ಡಿಗೆ ನಿರೀಕ್ಷೆ ಮಾಡುವರು ಎಂದು ಸಿಬ್ಬಂದಿಗಳ ಹತ್ತಿರ ಬಹಳ ಒಳ್ಳೆಯವರ ತರ ನಟನೆ ಮಾಡುತ್ತಾ ಅವರು ಇವರಿಗೆ ಫಿಟ್ಟಿಂಗ್ ಮಾಡುತ್ತಾ ಶಬಾಷ್ ಅಂತ ತನ್ನಷ್ಟಕ್ಕೆ ತಾನೇ ಬೆನ್ನು ಬಹಳ ಒಳ್ಳೆಯವರ ಹಾಗೆ ತೋರಿಸಿಕೊಳ್ಳುವರಂತೆ ಎಂದು ಇವರ ವರ್ತನೆ ನೋಡಿದ ಕೆಲವರು ದಾರಿ ಹೋಗರು ತಮ್ಮಷ್ಟಕ್ಕೆ ತಾವೇ ಮಾತನಾಡಿಕೊಂಡು ಹೋಗುವರಂತೆ. ಸಾರ್ವಜನಿಕರು ಕಾಮಗಾರಿಗಳ ಬಗ್ಗೆ ಏನೇ ಕೇಳಿದರೂ ನಮಗೆ ಏನು ಗೊತ್ತಿಲ್ಲ, ನಾನು ಮೊನ್ನೆ ಬಂದಿದ್ದೇನೆ, ಕಳಪೆ ಕಾಮಗಾರಿ ಇದ್ದರೆ ಕೆಲಸವನ್ನು ನಿಲ್ಲಿಸಿ ಎಂದು ಸಾರ್ವಜನಿಕರಿಗೆ ಹೇಳಿ ನಾನು ಇದರಲ್ಲಿ ₹1 ತಿಂದಿಲ್ಲ, ನನಗೆ ಬಹಳ ಬೇಸರವಾಗಿದೆ ಎಂದು ಸಾರ್ವಜನಿಕರಿಗೆ ನಾಮ ಹಚ್ಚುತ್ತಾ ಹೇಳಿ ಗುತ್ತಿಗೆದಾರರಿಗೆ ಇವರಿಂದ ನನಗೆ ಸಾಕಾಗಿದೆ, ನೀವು ಆದರೂ ಬುದ್ಧಿ ಕಲಿಸಿ ಎಂದು ಗುತ್ತಿಗೆದಾರರ ಹತ್ತಿರ ತಮ್ಮ ಬುರುಡೆ ಮಾತುಗಳಿಂದ ಬುರುಡೆ ಬಿಡುತ್ತಾ ಗುತ್ತಿಗೆದಾರರಿಗೆ ಮತ್ತು ಸಾರ್ವಜನಿಕರಿಗೆ ಜಗಳ ಬಿಟ್ಟು ನೋಡಿ ನಗುವುದರಲ್ಲಿ ನಿಸೀಮರಂತೆ ಇವರು. ಒಂದೊಂದು ಸಲ ತನ್ನ ಬಣ್ಣದ ಮಾತುಗಳಿಂದ ಮಾಧ್ಯಮದವರ ಕೂಡ ಮರಳು ಮಾಡುವರಂತೆ ಎಂದು ಇವರನ್ನು ನೋಡಿದ ಸಿಬ್ಬಂದಿಗಳು ಸಾರ್ವಜನಿಕರ ಹತ್ತಿರ ಮಾತನಾಡಿಕೊಳ್ಳುವರಂತೆ. ಈ ಅಸಾಮಿ ತಾನು ಮಾಡಬೇಕಾದ ಕೆಲಸವನ್ನು ನೆಟ್ಟಗೆ ಮಾಡದೆ ರಸ್ತೆ ಪ್ಯಾಚಿಂಗ್ ಡಾಂಬರೀಕರಣವನ್ನು ಪರಿಶೀಲನೆ ಮಾಡಲು ಈಗ ತಾನೇ ಡ್ಯೂಟಿಗೆ ಸೇರಿಕೊಂಡಿರುವ ಇಂಜಿನಿಯರ್ ನಾಗಾರ್ಜುನ ನಾಯ್ಕರವರನ್ನು ಉದ್ದೇಶಪೂರ್ವಕವಾಗಿ ಕಳುಹಿಸಿ ಸಾರ್ವಜನಿಕರ ಹತ್ತಿರ ಬಲಿಪಶು ಮಾಡಿರುವರಂತೆ. ಇವರಿಗೆ ನೆಟ್ಟಗೆ ಎಂಬಿ ಬರೆಯಲು ಬರದಿದ್ದರೂ ಬಹಳ ಚಾಣಾಕ್ಷತನದಿಂದ ತನ್ನ ಕೆಲಸವನ್ನು ಕಿಡಿಸಿಕೊಳ್ಳುವುದರಲ್ಲಿ ಎತ್ತಿದ ಕೈಯಂತೆ ಇವರು ತಮ್ಮ ಬಣ್ಣದ ಮಾತುಗಳಿಂದ ಯಾರನ್ನು ಬೇಕಾದರೂ ಮರಳು ಮಾಡುವರಂತೆ ಇವರು. ಈ ವರದಿಯನ್ನು ನೋಡಿದ ಮೇಲೂ ಅಧಿಕಾರಿಗಳು ಪಾಪ ಎಂದು ಸುಮ್ಮನಿರುವರೋ ಅಥವಾ ಕಾನೂನು ಕ್ರಮ ಜರುಗಿಸುವವರ ಕಾದು ನೋಡೋಣ. ನೀವು ಈ ಭಾಗಕ್ಕೆ ನಿಮ್ಮನ್ನ ಇದನ್ನ ಜಾಯ್ನ್ ಆಗಿರಲ್ಲ? ನಾವು ಕೂಡ್ಲಿಗಿ ಸೆಕ್ಷನ್ ಜಾಯ್ನ್ ಆಗಿದ್ದೀವಿ, ನಿಮ್ಮ ಸೆಕ್ಷನ್ ಕೊಟ್ಟಿಲ್ಲ. ಬಸ್ ನೋಡಕ್ ಬಂದ್ವಿ ಅಷ್ಟೇ. ಬಸ್ ನೋಡೋದು ಬೇಡವಾ? ಹೌದಾ, ವರ್ಕ್ ನೋಡಿರಲ್ಲ. ಈಗ ಕಳಪೆ ಕಾಮಗಾರಿಯಿಂದ ಕೂಡಿದೆ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನಾನು ಹೇಳಿದ್ನಲ್ಲ ಮೊದಲು, ನಮ್ಗೆ ಫಸ್ಟ್ ನೀವು ಮಾಧ್ಯಮದವರಿಗೆ ಒಂದು ನಿಮಿಷ ಸರ್, ಅಲ್ಲ ಸರ್, ನೀವು ಮಾಧ್ಯಮದವ್ರಿಗೆ ಎಸ್ಟಿಮೇಷನ್ ಕಾಪಿ ಕೊಡ್ರಿ ಅಂತಂದ್ರೆ ಆಫೀಸ್ನಾಗ ಹೋಗಿ ಕೇಳ್ಕೊಡ್ರಿ, ಅಷ್ಟೊತ್ತಿಗೆ ಕೆಲಸ ಮಾಡ್ರಿ ಅಂತ ಹೇಳ್ತಾರೆ. ಇದು ಎಷ್ಟು ಸಮಂಜಸ? ಮತ್ತೆ ಜಂಗಲ್ ಕಟಿಂಗ್ ಮಾಡ್ಬೇಕಾ ಫಸ್ಟ್ ಕೆಲಸ ಮಾಡ್ಬೇಕಾ? ಅಲ್ಲ, ಜಂಗಲ್ ಕಟಿಂಗ್ ಮಾಡಕ ಫಸ್ಟ್ ಕೆಲಸ ಮಾಡ್ಬೇಕು. ಎಸ್ಟಿಮೇಷನ್ ಮಾಡೋದು ಗೊತ್ತಿರೋದು. ಹೌದಾ? ಎಸ್ಟಿಮೇಟ್ ನೀವು ನಿಮಗೆ ಗೊತ್ತಿಲ್ಲ ಅಂಕಲ್ಲ, ನೀವು ಎಸ್ಟಿಮೇಷನ್ ನೀವು ಮಾಡಿಲ್ಲ, ನಿಮ್ಮದಲ್ಲ ವರ್ಕ್ ಅಲ್ಲ, ಆದ್ರೂ ಬಂದಿರಿ ನೀವು. ಅದಕ್ಕೆ ಪವರ್ ಇದೆಯಾ ಕಾನೂನು ಅಡಿಯಲ್ಲಿ?